ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಂತಹ ಮಹಾಲಕ್ಷ್ಮಿ ಮರ್ಡರ್ ಬೆಂಗಳೂರನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಪೊಲೀಸರ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಮಹಿಳೆಯನ್ನ ಹತ್ಯೆಗೈದು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಜೋಡಿಸಿಟ್ಟಂತಹ ಪ್ರಕರಣ ವೈದ್ಯರಿಗೆ ಚಾಲೆಂಜ್ ಆಗ್ತಾ ಇದೆ. ಮಹಾಲಕ್ಷ್ಮಿಯ ಮರ್ಡರ್, ಹತ್ಯೆಯಾದಂತಹ ಮಹಾಲಕ್ಷ್ಮಿಯ ಮರಣೋತ್ತರ ಪರೀಕ್ಷೆ ಸಖತ್ ಚಾಲೆಂಜ್. ಮಹಾಲಕ್ಷ್ಮಿಯ ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾದಂತಹ ಅಂಶ ಏನು? ಮರಣೋತ್ತರ ಪರೀಕ್ಷೆಯ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಪಬ್ಲಿಕ್ ಟಿವಿಯಲ್ಲಿ ನೋಡಿ. ಯಾವುದೇ ಹತ್ಯೆ ಆದಂತಹ ಸಂದರ್ಭದಲ್ಲಿ ಮೊದಲು ಪೊಲೀಸರು ಹೋಗುವಂಥದ್ದೇ ಮರಣೋತ್ತರ ಪರೀಕ್ಷೆಗೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ. ಅದು ತನಿಖೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ಇಲ್ಲಿ ಮಹಿಳೆಯ ದೇಹವನ್ನು 50 ತುಂಡುಗಳಾಗಿ ತುಂಡರಿಸಲಾಗಿತ್ತು. ಹಾಗಾಗಿ ವೈದ್ಯರಿಗೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸೋದು, ಪೋಸ್ಟ್ ಮಾರ್ಟಮನ್ನು ಮಾಡೋದು ಅತ್ಯಂತ ಸವಾಲಿನ ಕೆಲಸ ಆಗಿತ್ತು. ಅದರಲ್ಲೂ ಕೂಡ ನಿನ್ನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೊಲೀಸರ ಕೈ ಸೇರಿರುವಂಥದ್ದು, ಮರಣೋತ್ತರ ಪರೀಕ್ಷೆ ಆಗಿರುವಂಥದ್ದು. ಹಾಗಾದರೆ ಈ ಮಹಿಳೆಯ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮರಣೋತ್ತರ ಪರೀಕ್ಷೆಯಲ್ಲಿ ಏನೆಲ್ಲ ಅಂಶಗಳನ್ನು ವೈದ್ಯರು ಉಲ್ಲೇಖಿಸಿದ್ದಾರೆ, ಇದು ಈ ಪ್ರಕರಣಕ್ಕೆ ಹೇಗೆ ಸ್ಫೋಟಕ ಟ್ವಿಸ್ಟನ್ನು ಕೊಡುತ್ತೆ? ಈ ರೀತಿಯ ಮರ್ಡರ್ ಆದಂತಹ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತುಂಬಾ ಮುಖ್ಯವಾಗುತ್ತೆ. ಮಹಾಲಕ್ಷ್ಮಿಯ ಎದೆ ಮತ್ತು ಹೊಟ್ಟೆಯ ಭಾಗಕ್ಕೆ ಮೊದಲು ಹಂತಕ ಚುಚ್ಚಿದ್ದಾನೆ. ಪೀಸ್ ಮರ್ಡರ್ ಕಹಾನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾರ್ಟಮ್ನಲ್ಲಿರುವಂತಹ ಅಂಶಗಳಿದು. ಚುಚ್ಚಿ ಸಾಯಿಸಿದ ಬಳಿಕ ತಲೆಯನ್ನು ಆತ ಬೇರ್ಪಡಿಸ್ತಾನೆ. ರುಂಡ ಮತ್ತು ಮುಂಡವನ್ನು ಬೇರ್ಪಡಿಸುವಂತಹ ಕೆಲಸ ಆಗುತ್ತೆ. ತಲೆಯನ್ನು ಬೇರ್ಪಡಿಸಿ 52 ಪೀಸ್ ಆಗಿ ಆಕೆಯ ದೇಹವನ್ನು ಕತ್ತರಿಸ್ತಾನೆ. ಮರಣೋತ್ತರ ಪರೀಕ್ಷೆಗೂ ಮುನ್ನ 52 ಪೀಸನ್ನು ವೈದ್ಯರು ಜೋಡಿಸ್ತಾರೆ. ಅದಾದ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಶ್ವಾಸಕೋಶವನ್ನು ಮಾತ್ರ ಬೇರ್ಪಡಿಸಿದ್ದ ಅನ್ನೋದು ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಪತ್ತೆಯಾಗಿದೆ. ಕರುಳಿನ ಭಾಗ, ಹೊಟ್ಟೆ ಭಾಗ ಟೆಸ್ಟ್ಗೆ ಕಳುಹಿಸಿದ್ದಾರೆ ವೈದ್ಯರು. ಏನಾಗಿತ್ತು ಕೊಲೆಗೂ ಮೊದಲು ಅಂಥೇಳಿ ತಿಳ್ಕೊಬೇಕಾದಾಗ ಇವೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ. ಪ್ರಜ್ಞೆ ತಪ್ಪಿಸಿ ಹತ್ಯೆ ಮಾಡಿದಾನ, ವಿಷ ಕೊಟ್ಟು ಹತ್ಯೆ ಮಾಡಿದಾನ, ವಿಧಿವಿಜ್ಞಾನ ಪ್ರಯೋಗಾಲಯ ಅಂದರೆ FSLಗೆ ಆಕೆಯ ಕರುಳನ್ನು ರವಾನೆ ಮಾಡಿರುವಂಥದ್ದು, ಅಲ್ಲಿ ಗೊತ್ತಾಗುತ್ತೆ. ಏನಾದರೂ ಪಾಯ್ಸನ್ ಮಿಕ್ಸ್ ಆಗಿತ್ತಾ ಅಥವಾ ಪ್ರಜ್ಞೆ ತಪ್ಪಿಸುವಂತಹ ಕೆಲಸ ಆಗಿತ್ತಾ ಅಂಥೇಳಿ. ದೇಹದಲ್ಲಿ ವಿಷ ಇದೆಯಾ ಅನ್ನುವಂತಹ ವರದಿ ಬರಲಿಕ್ಕೆ 2 ರಿಂದ 3 ತಿಂಗಳು ಬೇಕು ಅಂತ ಹೇಳಲಾಗ್ತಾ ಇದೆ. ಇಲ್ಲಿಗೆಲ್ಲ ಹೈದರಾಬಾದಿಗೆ ಕಳಿಸಿರುವಂತಹದ್ದು FSL ಆಫೀಸ್ಗೆ, ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ. ಹತ್ಯೆಗೆ ಬಳಸಿರುವಂತಹ ಆಯುಧದ ಬಗ್ಗೆಯೂ ಕೂಡ ವರದಿಯನ್ನು ಕೊಡಲಾಗಿದೆ. ಯಾವ ಆಯುಧದಿಂದ ಈತ ಕಟ್ ಮಾಡಿದ್ದ ಅನ್ನೋದು ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಪೊಲೀಸರಿಗೆ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ವೈದ್ಯರು ಕೊಟ್ಟಿದ್ದಾರೆ. ಈ ಚಾಲೆಂಜಿಂಗ್ ಕಾರ್ಯವನ್ನು ಮಾಡಿ ಮುಗಿಸಿದ್ದಾರೆ.